ಟೆರರಿಸಮ್ ನಿಲ್ಲಿಸ್ಬೇಕಂತಲೇ ಮಾಡ್ತಾ ಇರೋದು. ಎಂಟೈರ್ ವರ್ಲ್ಡೇ ಇವರಿಗೆ ಸಪೋರ್ಟ್ ಮಾಡ್ತದೆ ಇಂಡಿಯಾಗೆ. IMF ಅವ್ರಿಗೆ ದೇ ಡೋಂಟ್ ಹ್ಯಾವ್ ಮೈಂಡ್. ನಾವು ಇನ್ನೊಂದು ಹೇಳೋದಂದರೆ ಅವ್ರಿಗೆ ಈವನ್ ಅಂಡರ್ವೇರ್ ಹಾಕೋಕ್ಕೂ ದುಡ್ಡಿಲ್ಲ. ವಾರು ನಡಿಬೇಕಾಗಿದ್ದೇನು ಇರಲಿಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನದಲ್ಲಿ. ಒಂದೇ ಒಂದು ಚೂರು ಮನಸ್ಸು ಮಾಡ್ರಿ ಇಂಡಿಯಾದವರು ವಿತಿನ್ 10 ಮಿನಿಟ್ಸ್ ಎಲ್ಲ ಉಡಾಯಿಸ್ಬಿಡ್ಬೋದು. ಬಟ್ ಏನಂದರೆ ಮೋದಿ ಒಳ್ಳೆ ಥರದಿಂದ ಎಲ್ಲ ಯೋಚನೆ ಮಾಡಿ ಏನು ಮಾಡ್ಬೇಕು ಅನ್ನೋದನ್ನು ಅವ್ರು ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ. ಆಯಿತಾ, ಇದನ್ನೇನಂದ್ರೆ ಅವ್ರು ಸುಮ್ಮನೆ ಪಾಕಿಸ್ತಾನದವ್ರು ಮಾಡ್ತಿರೋದು ತಪ್ಪು. ಅವರಲ್ಲಿರೋಂಥ ಒಂದು ಅವರಷ್ಟು ಅವರೇ ಯೋಚನೆ ಮಾಡಿ ನಡಿಬೇಕಾಗಿದ್ದಿಲ್ಲ. ಆಯಿತಾ, ನಡೆದ್ರೆ ವಿತಿನ್ ಎನಿ ಮೂಮೆಂಟ್ ಯಾವುದನ್ನು ಇಟ್ ವಿಲ್ ಬಿ ಟೇಕನ್ ಓವರ್ ಬೈ ಇಂಡಿಯಾ. ಬಟ್ ಅವ್ರು ಮನಸ್ಸು ಮಾಡ್ತಾ ಇಲ್ಲ, ಹಾಗೆ ನಡಿಬಾರ್ದು. ನಡೆದ್ರೆ ಒಳ್ಳೇದಲ್ಲ ಅಂತ ನನ್ನ ಒಪಿನಿಯನ್. ಇವಾಗೇನು ಭಾರತ ಇದು ಟೆರರಿಸಮ್ ನಿಲ್ಲಿಸಬೇಕು, ಟೆರರಿಸ್ಟ್ಗಳು ಮಟ್ಟ ಹಾಕಬೇಕು ಅಂತ ಮಾಡ್ತಿದ್ದಾರೆ, ಇದು ಸಾಲ್ವ್ ಆಗುತ್ತಾ ಸರ್? ಈಗ ಭಾರತವ್ರು ಮಾಡ್ತಿರೋದು ಟೆರರಿಸಮ್ ನಿಲ್ಲಿಸ್ಬೇಕಂತಲೇ ಮಾಡ್ತಾ ಇರೋದು. ಎಂಟೈರ್ ವರ್ಲ್ಡೇ ಇವರಿಗೆ ಸಪೋರ್ಟ್ ಮಾಡ್ತದೆ ಇಂಡಿಯಾಗೆ. ಈ ಟೆರರಿಸಮ್ ಹೋದರೆ ಒಳ್ಳೇದಂತ ಇವ್ರು ಹೊಡಿತಿರೋದು ಟೆರರಿಸಮ್ಗೋಸ್ಕರಗೆ. ಅಲ್ಲಿ ಯಾರು ಅಡಗಿಕೊಂಡಿಯಾರೋ ಅವ್ರನ್ನ ಮಾಡ್ಬೇಕಾದ್ರೆ ಮಾಡ್ತಿರೋದು. ಬಟ್ ಆ್ಯಕ್ಚುಲಿ ಅವ್ರು ಇನ್ಕ್ಲೂಡಿಂಗ್ ಅವರು ಪ್ರೈಮ್ ಮಿನಿಸ್ಟ್ರು ಪಾಕಿಸ್ತಾನ ಸೇರಿಕೊಂಡು ಏನು ಯೋಚನೆ ಮಾಡ್ತಾಯಿಲ್ಲ. ಅದರಿಂದ ಅವ್ರಿಗೆ ಲಾಸ್ ಆಗೋದು. ಇವರು ನಾವು ವಿ ಆರ್ ಫೈಟಿಂಗ್ ಫಾರ್ ದಿ ಪರ್ಪಸ್ ಆಫ್ ಇರಾಡಿಕೇಟಿಂಗ್ ದಿ ಇದು ಯಾವುದೋ ಟೆರರಿಸಮ್. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಈ ಥರ ಆದರೆ ಎಲ್ಲರಿಗೂ ತೊಂದರೆ. ಇಂಡಿಯಾದಾಗೇನು ಲಾಸ್ ಏನಾಗಲ್ಲ. ವಿ ಆರ್ ಗ್ರೇಟ್ ಇನ್ ಆಲ್ ಎಕನಾಮಿಕ್. ಇದರಲ್ಲಿ ಎಲ್ಲರೂ ಒಳ್ಳೇದಿದ್ವಿ, ಏನು ತೊಂದರೆ ಇಲ್ಲ. ಬಟ್ ಈಗ ನೋಡಿ IMF ಇದು ಮತ್ತೆ ಲೋನ್ ಹೇಗೇನು ಕೊಟ್ಟಿದ್ದಾರೆ. ಅದೇನಾರು ನನಗನ್ಸುತ್ತೆ ಅವ್ರಿಗೆ ತಲೆ ಇಲ್ಲ ಅಂತ ನನ್ನ ಪ್ರಕಾರವಾಗಿ. IMF ಅವ್ರಿಗೆ ದೇ ಡೋಂಟ್ ಹ್ಯಾವ್ ಮೈಂಡ್. ಅನ್ಯಾಯವಾಗಿ ಅದೇನೋ ಮಡಕೆಗೆ ಹೋಗಿ ದುಡ್ಡು ಕೊಟ್ಟರೆ ಏನು ಪ್ರಶ್ನೆ ಬರುತ್ತೆ. ಮಡಕೆ ಹೊಡೆದೋಗಿದೆ ಅಂತ ಗೊತ್ತಿದೆ. ಇದು ನಾನೇನಂತ ಮೋಸ್ಟ್ ದೇ ಆರ್ ಆಲ್ ಇಲಿಟ್ರೇಟ್ ಅಂತ ನಾನು IMF ಅವ್ರಿಗೆ ಹೇಳೋದು. ಅವ್ರು ಎಜುಕೇಟೆಡ್ ಅಲ್ಲ ಅಂತ ನನ್ನ ಪ್ರಕಾರ ಹೇಳ್ತಿರೋದು. ಯಾಕೆ ಸರ್, ಯಾವ ಉದ್ದೇಶ ಹಿಡ್ಕೊಂಡು ಅವರು ವಾರ್ ಮಾಡ್ತಾರೆ ಪಾಕಿಸ್ತಾನ? ಉದ್ದೇಶ ಏನಿಲ್ಲ ಅವ್ರಿಗೆ. ಉದ್ದೇಶ ಏನಂತ ಗೊತ್ತಿಲ್ಲ. ಒಟ್ಟು ಏನು ಅವನೊಬ್ಬ ಅನ್ಫಿಟ್ ಯಾರೋ ಅವನು ಇದ್ದಾನೆ, ಏನೋ ಅವನು ಮಿಲ್ಟ್ರಿ ಯಾರೋ ಇದೆ, ಅವನ ಹೆಸಂತ ಗೊತ್ತಾಗ್ತಿಲ್ಲಲ್ಲ. ಅವನು ಹೆಡ್ ಏನೋ ಇದ್ದಾನಲ್ಲ, ಅವನು ಎಂಥದ್ದು ಅವನಿಂದನೇ ಅರ್ಧ ಹಾಳಾಗ್ತಿರೋದು. ಆಯಿತಾ, ಮಿಲ್ಟ್ರಿನೂ ಸರಿ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ನಮಗೆ ಬೇಜಾರಾಗುತ್ತೆ. ಏನು ಯೂಸ್ಲೆಸ್ ಫೆಲೋಸ್ ಅಂತ ಹೋಗಿ ನಾವು ಮಾಡ್ದಂಗೆ ಆಗುತ್ತೆ. ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ವರ್ಲ್ಡಿಗೆ ಬಿಡಿ, ನಮ್ಮ ಇಂಡಿಯಾಗೆ ಏನು ಲಾಸ್ ಆಗೋಲ್ಲ, ಏನೂ ಅಲ್ಲ. ನಿನ್ನೆಲ್ಲ ಮಾಡ್ಯಾರೆ, ಇಲ್ಲಿಂದನೇ ಕೂತ್ಕೊಂಡು ಓಡಾಯಿಸ್ಬಿಡ್ತಾರೆ. ಬಟ್ ಬೇಡ ಅಂತ ಸುಮ್ಮನೆ ಇರೋದು ಅಲ್ವಾ. ಸರ್, ಇವಾಗ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಾವು ಡಿಫೆನ್ಸ್ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕು? ನೆಕ್ಸ್ಟ್ ಸ್ಟೆಪ್ ನಾವು ಏನು ತೊಗೊಂಡ್ರು ಅದು ಪೂರ್ತಿ ನಮ್ಮ ಕಂಟ್ರೋಲ್ ಬಂದ್ಬಿಡ್ತದೆ ಪಾಕಿಸ್ತಾನ. ಅಲ್ಲೇನು ಉಳಿಯೋದಿಲ್ಲ ಅವ್ರಿಗೆ. ಮೊದಲೇ ಈಗ ನೋಡಿ 1 kg ಚಿಕನ್ಗೆ 1200 ರೂಪಾಯಿ ಅಂತಾರೆ, 1 kg ಶುಗರ್ಗೆ 300-400 ರೂಪಾಯಿ ಅಂತಾರೆ. ಅಂಥವ್ರು ಏನು ಬದುಕೋಕ್ಕಾಗುತ್ತೆ? ನೀರಿಲ್ಲ, ಏನು ಮಾಡೋಕ್ಕಾಗತ್ತೆ ಹೇಳಿ ಅವ್ರಿಗೆ? ನಾವು ಇನ್ನೊಂದು ಹೇಳೋದಂದರೆ ಅವ್ರಿಗೆ ಈವನ್ ಅಂಡರ್ವೇರ್ ಹಾಕೋಕ್ಕೂ ದುಡ್ಡಿಲ್ಲ. ಓಪನಾಗಿ ಹೇಳ್ಬೇಕು, ನೀವು ಸ್ಟ್ಯಾಂಡರ್ಡ್ ಬೇರೆ ಥರ ಹೇಳಿ. ಅಂಥದ್ರಲ್ಲಿ ಏನು ಬರ್ತದೆ? ಯೂಸ್ ಆಗೋಲ್ಲ. ಅದೇ ಸರಿ, ಈಗ ನಾಯಿ ಓಡ್ತಾಯಿದೆ, ಜೊತೆಗೆ ಇನ್ನೊಂದು ನಾಯಿನೂ ಓಡ್ತಾಯಿದೆ ಅಷ್ಟೇ ಹೊರತು ಇಂಡಿಯಾಕ್ಕೆ ಏನು ಮಾಡೋಕ್ಕಾಗಲ್ಲ ಅವರು. ಆ ಥರದಲ್ಲಿ ನಾನು ಹೇಳೋ ಪ್ರಕಾರವಾಗಿ ಅಷ್ಟೇ. ಇಂಡಿಯಾಗೆ ಅವ್ರು ಏನು 1 ಇಂಚೂ ನಮ್ಗೆ ಅಲಗಾಡ್ಸೋಕ್ಕಾಗಲ್ಲ ಅಂತ ನನ್ನ ಅಭಿಪ್ರಾಯ. ಟೆರರಿಸಮ್ ನಾವು ಯಾರು ವರ್ಲ್ಡಲ್ಲಿ ಯಾರು ನಿಲ್ಸೋಕ್ಕಾಗಲ್ಲ. ಯಾಕಂದರೆ ದೇ ಆರ್ ದಿ ಫೀಡರ್ಸ್. ಈವನ್ ಅಮೇರಿಕಾ ಅಲ್ಲ, ಇಂಗ್ಲೆಂಡಲ್ಲಿ ಯಾರು ಟೆರರಿಸಮ್ ಎಲ್ಲ ಕಡೆ ಟೆರರಿಸ್ಟ್ ಇದ್ದಾರೆ. ಅದನ್ನು ಫೀಡ್ ಮಾಡ್ತಿದ್ದಾರೆ. ಸಪೋರ್ಟೆಡ್ ಬೈ ಸಮ್ ವರ್ಲ್ಡ್ ಫೇಮಸ್ ಕಂಟ್ರಿನೇ ಸಪೋರ್ಟ್ ಮಾಡ್ತಾಯಿದ್ದೆ. ಟೆರರಿಸಮ್ ನಿಲ್ಸೋಕ್ಕಾಗಲ್ಲ 100%. ಬಟ್ ಕಂಟ್ರೋಲ್ ಅಲ್ಲಲ್ಲ, ಯುದ್ಧ ಏನಿಲ್ಲ, ನಮಗೂ ಅವ್ರಿಗೇನು ಆಗಬಾರ್ದು ಮಾಡ್ತಿರೋದಷ್ಟೇ. ಟೆರರಿಸಮ್ ನಿಲ್ಸೋಕ್ಕೆ ಯಾರ ಹತ್ರನೂ ಆಗಲ್ಲ. ಈಗ ಮೋದಿ ಆಗಲಿ ಇಂಡಿಯಾದ ಏನು ಎಷ್ಟು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಬಾಂಬ್ ಹಾಕ್ಬೋದು, 10 ಜನ ಹೊಡೆದಾಕೋರು. ಇನ್ನು ದಾಡಿ ಬಿಟ್ಟು ತುಂಬ ಜನ ಇದ್ದಾರಲ್ಲ ಈಗ, ಅಂಥವ್ರು ಎಲ್ಲಿ ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಆ ದಾಡಿ ಫಸ್ಟ್ ಬೋಳ್ಸ್ಕೊಂಡ್ರೆ ಟೆರರಿಸಮ್ ತೆಗಿಬೋದು. ಅದು ಇಂಪಾರ್ಟೆಂಟ್. ದಾಡಿ ಈಗ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಎಲ್ಲರೂ ದಾಡಿ ಬೆಳೆಸಿ ಹೋಗ್ಬಿಟ್ಟಾರೆ. ಎವ್ರಿಬಡಿ ಇದು ಬಿಕಮ್ ಒನ್ ಆಫ್ ದಿ ಸಪೋರ್ಟರ್ ಫಾರ್ ಮುಸ್ಲಿಮ್ ಥರ ಆಗ್ಬಿಟ್ಟಿದೆ. ನಾನೊಬ್ಬನೇ ದಾಡಿ ಬಿಟ್ಟಿಲ್ಲ, ಬಾಕಿ ಎಲ್ಲ ದಾಡಿ. ಈಗ ನೀವು ದಾಡಿ ಬಿಟ್ಟಿದ್ದೀರಾ. ನಿಮ್ಮ ನೋಡ್ರಿ ಈಗ ಪಕ್ಕ ಮುಸ್ಲಿಮ್ ನೋಡ್ದಂಗೆ ಆಗುತ್ತೆ. ನೀವು ಮುಸ್ಲಿಮ್ ಅಲ್ಲ ಅಂತ ಕಾಣಿಸುತ್ತೆ. ಕರೆಕ್ಟಾ? ಈಗ ನಮ್ಮವ್ರು ಏನೋ ಪಾಪ ಶೇವಿಂಗ್ ಶಾಪ್ ಅವ್ರಿಗೆಲ್ಲ ತೊಂದರೆ ಆಗಿದೆ ಅಲ್ವಾ? ಅದೇ ದಾಡಿಯೇ ತೆಗಿಬೇಕು. ನಮ್ಗೇನು ಬೇಕು? ನಮ್ಮ ಹಿಂದೂಗಳ ಒಂದು ಕುಂಕುಮ ಇಟ್ಕೊಳ್ಳೋಕೆ ಆಗಲ್ಲ. ನೀನು ನೋಡಿ, ನಮ್ಮ ಯಾರು ಕರ್ನಲ್ಲ ಇಬ್ಬರು ಮಾತಾಡ್ರು, ಅವ್ರಿಗೆ ಕುಂಕುಮ ಇಟ್ಟಿಲ್ಲ, ಏನಿಲ್ಲ, ಇಡಂಗಿಲ್ಲ, ಏನು ಗೊತ್ತಿಲ್ಲ. ಬಟ್ ಏನು ನಾವು ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ ಹಿಂದೂಯಿಸಮ್ಗೆ. ಅದೇ ಬಂದಿರೋದು. ಟೆರರಿಸಮ್ ಅದು ಬೇರೆ ನಾವು ಹೇಳೋಕ್ಕಾಗಲ್ಲ. Feed Plus Karnataka.